9 10 ಸ್ಮೂತ್ಗೆ ಇಟ್ಕೊಂಡ್ರೆ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಯಾಕೆಂದರೆ ಕಂಪ್ಲೀಟ್ ಸ್ಮೂತ್ ಆಗಿ ಹೋಗಿದೆಯಲ್ಲ, ಸೊ ಹಾಗಾಗಿ ವಿತೌಟ್ ಸ್ಟ್ರೆಸ್ ನನಗೆ ಈಸಿಯಾಗಿ ಕೆಳಗೆ ಹೋಗ್ತಾ ಇದೆ. ಸೊ ನನಗೆ ಜಾಸ್ತಿ ಸ್ಟ್ರೆಸ್ ಇಲ್ಲ, ಬೆಣ್ಣೆ ಥರ ಕೆಳಗೆ ಹೋಗುತ್ತೆ ನೋಡಿ. ಹಾಯ್, ನಾನು ಹರ್ಷ ಫ್ರಮ್ ಕನ್ನಡ ವಿಲರ್ಸ್. ನನ್ನ ಮುಂದೆ ಇವಾಗ ನಿಂತಿದೆ ದಿ ಅಪಾಚಿ RTX 300 BTO ವೇರಿಯಂಟ್. ಸೊ ಈ ಒಂದು ವಿಡಿಯೋದಲ್ಲಿ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ನಾನು ತೋರಿಸ್ತೀನಿ. ಸೊ ನನಗೆ ಚಾನಲಲ್ಲಿ ತುಂಬ ಜನ ಕಮೆಂಟ್ ಮಾಡಿದರು, ಅಡ್ಜಸ್ಟಬಲ್ ಸಸ್ಪೆನ್ಷನ್ ಹೇಗೆ ಸೆಟ್ ಮಾಡ್ಕೊಳ್ಳೋದು, ಅದರಿಂದ ಉಪಯೋಗ ಏನು, ನಾನು BTO ವೇರಿಯಂಟ್ ತೊಗೋಬೇಕು ಅಂತ ಇದ್ದೀನಿ, ಸೊ ನನಗೆ ವರ್ಕ್ ಆಗುತ್ತಾ ಇಲ್ವಾ ಅಂತ ತುಂಬ ಜನ ಕೇಳ್ತಾಯಿದ್ರು. ಸೊ ಆ ಎಲ್ಲ ಕ್ವಶನ್ಸ್ಗೂ ಈ ಒಂದು ವಿಡಿಯೋದಲ್ಲಿ ನಾನು ಆನ್ಸರ್ ಮಾಡ್ತೀನಿ. ನೀವು ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಇದೇ ರೀತಿಯಾದಂಥ ಅಪಾಚಿ RTX ಬೈಕಿನ ಅಪ್ಡೇಟ್ಸ್ ಬಗ್ಗೆ ನಿಮಗೆ ವಿಡಿಯೋ ತಲುಪ್ತಾ ಇರುತ್ತೆ. ಮೊದಲನೇದಾಗಿ ನಾವು ಮುಂದ್ಗಡೆ ಸಸ್ಪೆನ್ಷನ್ ಬಗ್ಗೆ ನೋಡೋಣ. ಇದರಲ್ಲಿ ಕೊಟ್ಟಿರೋದು ಅಪ್ಸೈಡ್ ಡೌನ್ ಫೋರ್ಕ್, ಗೋಲ್ಡ್ ಆ್ಯನೋಡೈಸ್ಡ್ ಸಸ್ಪೆನ್ಷನ್. ಇದು 41 mm ಡಯಾಮೀಟರ್ ಇರುತ್ತೆ, ಜೊತೆಗೆ 180 mm ಟ್ರಾವೆಲಿಂಗ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಕೂಡ 180 mm ಟ್ರಾವೆಲಿಂಗ್ಗೆ. WP ಕಂಪ್ನಿದು. ಸೊ ಇದು ಕಂಪ್ಲೀಟ್ಲಿ ನಮಗೆ ಕಂಪ್ರೆಷನ್ ಆ್ಯಂಡ್ ರೀಬೌಂಡ್ ಎರಡೂ ಕೂಡ ಅಡ್ಜಸ್ಟಬಿಲಿಟಿ ಸಿಗುತ್ತೆ. ಬ್ಯಾಕ್ ಸೈಡ್ ಸಸ್ಪೆನ್ಷನ್ ಬಗ್ಗೆ ನೋಡೋದಾದರೆ ಇದರಲ್ಲಿ ಕೂಡ 180 mm ನಮಗೆ ಫ್ಲೋಟಿಂಗ್ ಪಿಸ್ಟನ್ ಮೋನೋಶಾಕ್ ಸಸ್ಪೆನ್ಷನ್ನ ಇಲ್ಲಿ ಕೊಟ್ಟಿದ್ದಾರೆ ಬ್ಯಾಕ್ ಸೈಡಲ್ಲಿ, ಅದು ಕೂಡ ಅಡ್ಜಸ್ಟಬಲ್ ನಿಮಗೆ. ಸೊ ಇವೆರಡು ನಮಗೆ ಟೆಕ್ನಿಕಲಿ ಏನು ಸಸ್ಪೆನ್ಷನ್ ಕೊಟ್ಟಿದ್ದಾರೆ ಅಂತ ಇವಾಗ ಹೇಳಿದ್ದೀನಿ. ನೆಕ್ಸ್ಟ್ ಬಂದು ಇಲ್ಲಿ ನೋಡೋದಾದರೆ ಈ ಒಂದು BTO ವೇರಿಯಂಟ್ನಲ್ಲಿ ನಮಗೆ ಅಡ್ಜಸ್ಟಬಲ್ ಸಸ್ಪೆನ್ಷನ್ ನಮಗೆ ಸಿಗುತ್ತೆ. ಸೊ ಈ ಒಂದು ವೈಟ್ ಕಲರ್ ಏನಿದೆ ಇದು ಕಂಪ್ರೆಷನ್ನು. ಸೊ ಕಂಪ್ರೆಷನ್ನ ಸೆಟ್ ಮಾಡ್ಕೊಳ್ಳೋದಕ್ಕೆ. ಲೆಫ್ಟ್ ಸೈಡಲ್ಲಿ ರೀಬೌಂಡ್ನ ಸೆಟ್ ಮಾಡೋದಕ್ಕೆ ರೆಡ್ ಕಲರಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಇವೆರಡೂ ಕೂಡ ಅಡ್ಜಸ್ಟಬಲ್ ಸಸ್ಪೆನ್ಷನ್ನ ನಾವಿಲ್ಲಿ ನೋಡ್ಬೋದು. ಇದನ್ನು ಹೇಗೆ ನಾವು ಸೆಟ್ಟಿಂಗ್ಸ್ನ ಚೇಂಜ್ ಮಾಡೋದು ಅಂತ ಅಂದರೆ, ರೈಟ್ ಸೈಡ್ ಕಂಪ್ರೆಷನ್ ನಿಮಗೆ ಕಂಪ್ಲೀಟ್ಲಿ ಕ್ಲಾಕ್ ವೈಸಲ್ಲಿ ತಿರುಗಿಸಿ. ಸೊ ನಿಮಗೆ ಎಷ್ಟು ಆಗುತ್ತೋ ಅಷ್ಟು ಕೂಡ ನೀವು ಕಂಪ್ಲೀಟ್ಲಿ ರೈಟ್ ಸೈಡ್ ನೋಡಿ, ಇದರಿಂದ ಮುಂದಕ್ಕೆ ಹೋಗ್ತಾ ಇಲ್ಲ, ರೈಟ್ ಸೈಡ್, ಓಕೆನಾ. ಮತ್ತು ರೀಬೌಂಡ್ ಕೂಡ. ಸೊ ರೀಬೌಂಡ್ ಕೂಡ ನಾನು ಕಂಪ್ಲೀಟ್ಲಿ ಕ್ಲಾಕ್ ವೈಸಲ್ಲಿ ತಿರುಗಿಸ್ಕೋತಾ ಇದ್ದೀನಿ. ಈಗ ಲಾಕ್ ಆಯಿತು ನೋಡಿ. ಇದರಲ್ಲಿ 30 ಕ್ಲಿಕ್ಸ್ ಇರುತ್ತೆ ಆ್ಯಕ್ಚುಲಿ. ಈಗ ಕ್ಲಾಕ್ ವೈಸಿಂದ ನೀವು ಕೌಂಟ್ ಮಾಡ್ತಾ ಹೋಗಬೇಕು. ಕ್ಲಾಕ್ ವೈಸ್ ಕಂಪ್ಲೀಟ್ಲಿ ಕ್ಲಾಕ್ ವೈಸ್ ಅಂದರೆ ಪ್ಲಸ್ ಅಂತ, ಅಂದರೆ ನಿಮಗೆ ಜಾಸ್ತಿ ಆಗಿದೆ ಅಂತ ಅರ್ಥ, ಓಕೆನಾ. ಸೊ ಇವಾಗ ನೀವು ನೋಡೋದಾದರೆ, ಸೊ ನೋಡಿ, ನಾನು ಫ್ರಂಟು ತುಂಬ ಹಾರ್ಡಾಗಿ ನಾನು ಮಾಡಿದರೂ ಕೂಡ ಈ ಒಂದು ಸಸ್ಪೆನ್ಷನ್ನು ನನಗೆ ನೋಡಿ ತುಂಬ ಕಷ್ಟಪಡಬೇಕು ನಾನು ಈ ಒಂದು ಕಂಪ್ರೆಷನ್ ಮತ್ತು ರೀಬೌಂಡ್ ತಗೊಳ್ಳೋದಕ್ಕೆ, ಮತ್ತು ತುಂಬ ಈಸಿಯಾಗಿ ಬರೋದೇ ಇಲ್ಲ. ಸೊ ಆ ರೀತಿಯಾಗಿ ವರ್ಕ್ ಆಗುತ್ತೆ. ಸೊ ಈ ಸೆಟ್ಟಿಂಗಲ್ಲಿ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಕಂಪ್ಲೀಟ್ಲಿ 30 ದಯವಿಟ್ಟು ಓಡ್ಸೋಕೆ ಹೋಗ್ಬೇಡಿ, 15 ಅಥವಾ 18 ಒಳಗಡೆ ಓಡಿಸಿ, ಓಕೆನಾ. ಹೈವೇಲಿ ಮೇಯ್ನ್ಲಿ. ನಿಮಗೆ ಆಫ್ ರೋಡಲ್ಲಿ ತುಂಬ ಸ್ಮೂತ್ ಬೇಕು ಅಂದರೆ ಮಾತ್ರ ಸ್ಮೂತ್ ಮಾಡ್ಕೊಳ್ಳಿ. ಸೊ ಇವಾಗ ಕಂಪ್ಲೀಟ್ ಸ್ಮೂತ್ಗೆ ಇಟ್ಕೊಂಡ್ರೆ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಇವಾಗ ಕಂಪ್ಲೀಟ್ 30th ಕ್ಲಿಕ್ಕಲ್ಲಿದೆ ಅಲ್ವಾ, ಈಗ ಮೈನಸ್ ಮಾಡ್ತಾ ಬರೋಣ. ನೋಡಿ 30 ಕ್ಲಿಕ್ ಮಾಡಿದೆ. ಸೊ 30 ಕ್ಲಿಕ್ಕಿಗೆ ಇದು ನಿಂತ್ಕೋತು. ಸೊ ಇವಾಗ ಕಂಪ್ಲೀಟ್ಲಿ ಸ್ಮೂತ್ ಆಗಿದೆ. ಅದೇ ರೀತಿ ಇವಾಗ ರೀಬೌಂಡ್ನು ಕೂಡ ನಾನು ತಿರುಗಿಸ್ತಾ ಇದ್ದೀನಿ. ಸೊ ಕಂಪ್ಲೀಟ್ಲಿ ಡೆಮಾನ್ಸ್ಟ್ರೇಷನ್ ಪರ್ಪೋಸ್ ನಾನು ಇವಾಗ ಮಾಡ್ತಿರೋದು. ಸೊ ನಾನು ಹಾರ್ಡ್ ಕೋರ್ ಆಫ್ ರೋಡಿಂಗ್ ಮಾಡಿಲ್ಲ ಅಂತ ಅನ್ಕೋಬೇಡಿ. ಸೊ ಜಸ್ಟ್ ಫಾರ್ ಡೆಮಾನ್ಸ್ಟ್ರೇಷನ್ ನಾನು, ಯಾಕೆಂದರೆ ನಾನು ಇದನ್ನು ಫೋಕಸ್ ಮಾಡ್ತಾಯಿದ್ದೀನಿ, ಇದು ಹೇಗೆ ಸೆಟ್ ಮಾಡ್ಕೊಳ್ಳೋದು ಅಂತ, ಓಕೆನಾ. ಇವಾಗ ಕಂಪ್ರೆಷನ್ ಆ್ಯಂಡ್ ರೀಬೌಂಡು ಹೇಗಾಗುತ್ತೆ ನೋಡಿ. ಸೊ ಈಗ ನೋಡಿ ಕೂತ್ಕೊಂಡ, ಈಗ ನೋಡಿ ಫ್ರಂಟು ನನಗೆ ಒಂದು ಚೂರು ಸ್ಟ್ರೆಸ್ಸೇ ಇಲ್ಲ, ಆರಾಮಾಗಿ ಸೊ ಮೇಲೆ ಕೆಳಗೆ ಆರಾಮಾಗಿ ಆಡುತ್ತೆ, ಯಾಕೆಂದರೆ ಕಂಪ್ಲೀಟ್ ಸ್ಮೂತ್ ಆಗಿ ಹೋಗಿದೆಯಲ್ಲ. ಸೊ ಹಾಗಾಗಿ ವಿತೌಟ್ ಸ್ಟ್ರೆಸ್ ನನಗೆ ಕಂಪ್ಲೀಟಾಗಿ ಇದಾಗಿದೆ, ಏನದು ಫುಲ್ ಸ್ಮೂತು ಇವಾಗ. ಸೊ ಈ ಒಂದು ಸ್ಮೂತ್ ಸೆಟಪ್ಪಲ್ಲಿ ಇವಾಗ ಒಂದು ಸಿಂಪಲ್ ರೈಡ್ ನಾರ್ಮಲ್ ಗುಂಡಿ ರೋಡ್ಗಳಲ್ಲಿ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಇವಾಗ ತೋರಿಸ್ತೀನಿ, ನೋಡೋಣ ಬನ್ನಿ.
ಹಚ್ಚಿ ಇಳಿಸೋದು ಒಂದು ಚೂರು ಗೊತ್ತಾಗ್ತಾನೆ ಇಲ್ಲ, ಅಂದರೆ ಅಷ್ಟು ರೆಸ್ಪಾನ್ಸು ಜಾಸ್ತಿ ಇದೆ. ಇನ್ನೊಂದ್ಸತಿ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾ ಇನ್ ನೋಡಿ ಗುಂಡಿಗಳು. ಸ್ಟೇಬಲ್ ಆಗಿ ಕೂತಿದ್ದೀನಿ ಆರಾಮಾಗಿ. ಬಟ್ ಇನ್ನೂ ಕಂಪ್ಲೀಟ್ ಅಡ್ವೆಂಚರ್ ಬೈಕ್ಸ್ ಎಲ್ಲ ಇರ್ತಾವಲ್ಲ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಜೊತೆಗೆ, ಅವೆಲ್ಲ ಇನ್ನೂ ಕಂಪ್ಲೀಟ್ಲಿ ನಮಗೆ ಟಾಪ್ ನಾಚ್ ಪರ್ಫಾರ್ಮೆನ್ಸ್ ಕೊಡುತ್ತೆ. ಬಟ್ ಇವು 180 mm ಟ್ರಾವೆಲಿಂಗಿಗೆ ಎಷ್ಟು ಬೇಕೋ ಅಷ್ಟು ಕೊಡ್ತಾ ಇದೆ ಈ ಅಪಾಚಿ RTX 300ನಲ್ಲಿ. ಇವಾಗ ಮೀಡಿಯಮಿಗೆ ಇಟ್ಕೊಳ್ಳೋಣ. ಸೊ ಇವಾಗ ನೋಡ್ಬೋದು ಕಂಪ್ಲೀಟ್ಲಿ ನಮಗೆ 0 ಇವಾಗ 0 ಇಂದ ನಾನು ಇವಾಗ 15ಗೆ ಹೋಗ್ತೀನಿ. ಸೊ ಇವಾಗ 15 ಮೀಡಿಯಮ್ಗೆ ಇಟ್ಟಿದ್ದೀನಿ. ನೆಕ್ಸ್ಟ್ ರೀಬೌಂಡು ಅಷ್ಟೇ. ಸೊ 15 ಎರಡೂ ಕೂಡ 15ಗೆ ಇಟ್ಟಿದ್ದೀನಿ ಮೀಡಿಯಮ್. ಸೊ ಇವಾಗ ಒಂದು ರೌಂಡು ನೋಡೋಣ. ಸೊ ಇದು ಕಂಪ್ಲೀಟ್ಲಿ ಮೀಡಿಯಂ ಸೆಟ್ಟಿಂಗ್ಸಲ್ಲಿ ನಾನು ಇವಾಗ ಓಡಿಸಿದ್ದು. ಸೊ ಇದು ಐಡಿಯಲ್ ನಮಗೆ ಹೈವೇ ಆಗಲಿ ಆಫ್ ರೋಡಿಂಗ್ ಆಗಲಿ 15 ಕ್ಲಿಕ್ಸಲ್ಲಿ ಒಳ್ಳೆ ಕಂಫರ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ನಿಮಗೆ ಸಸ್ಪೆನ್ಷನ್ನು ಕಂಪ್ಲೀಟ್ ಸ್ಮೂತ್ ಏನು ಬೇಕಾಗೋದಿಲ್ಲ, 15 ಇದ್ರೆ ಸಾಕು. ಇನ್ನೂ ಸ್ವಲ್ಪ ಸ್ಮೂತ್ನೆಸ್ ಬೇಕು ಅಂದರೆ ಬೇಕಾದ್ರೆ 10ಗೆ ಇಳಿಸ್ಕೊಳ್ಳಿ, ಜಾಸ್ತಿ ಇಳಿಸೋದಕ್ಕೆ ಹೋಗಬೇಡಿ. ಯಾಕೆ ಅಂದರೆ ನಿಮಗೆ ಕೆಲವೊಂದು ಸತಿ ತುಂಬ ಗುಂಡಿಗಳಲ್ಲಿ ಏನಾರ ಇದಾದರೆ ನಿಮಗೆ ಸಸ್ಪೆನ್ಷನ್ ಸ್ವಲ್ಪ ಡ್ಯಾಮೇಜ್ ಆಗೋವಂಥ ಚಾನ್ಸಸ್ ಇರುತ್ತೆ, ಸೀಲಿಂಗ್ ಎಲ್ಲ ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಸೆಟ್ಟಿಂಗ್ಸು ನೀವು ಆ್ಯಸ್ ಪರ್ ಮ್ಯಾನ್ಯುಯಲ್ ನೀವು ರೆಫರ್ ಮಾಡಿ ಸೆಟ್ ಮಾಡ್ಕೊಳ್ಳೋದು ಒಳ್ಳೆಯದು. ಇದು ಜಸ್ಟ್ ಡೆಮಾನ್ಸ್ಟ್ರೇಷನ್ ಪರ್ಪಸ್ ಮಾತ್ರ ನಾನಿಲ್ಲಿ ತೋರಿಸ್ತೀವಿ. ಸೊ ಇವಾಗ ಬ್ಯಾಕ್ ಸೈಡ್ ಸಸ್ಪೆನ್ಷನ್ ನೋಡ್ತಾ ಇದ್ದೀರಾ, ಇದು ರಿಯರ್ ಸೈಡು ಮೋನೋಶಾಕ್ ಸಸ್ಪೆನ್ಷನ್. ನಮಗೆ 180 mm ಟ್ರಾವೆಲ್ ಆಗಲೇ ಹೇಳಿದಾಗೆ ಫ್ಲೋಟಿಂಗ್ ಪಿಸ್ಟನ್ ಬರುತ್ತೆ. ಸೊ ಇದು ಕೂಡ ಅಡ್ಜಸ್ಟಬಿಲಿಟಿ ಇರುತ್ತೆ. H ಮತ್ತು S ಅಂದರೆ ಹಾರ್ಡ್ ಮತ್ತು ಸಾಫ್ಟನ್ನು ನಾವಿಲ್ಲಿ ಮಾಡ್ಕೋಬೋದು. ನೀವು ಕಂಪ್ಲೀಟ್ಲಿ ಕ್ಲಾಕ್ ವೈಸ್ ಅಲ್ಲಿ ಬರ್ದಿದೆ ನೋಡಿ. ಸೊ ಕಂಪ್ಲೀಟ್ಲಿ ಕ್ಲಾಕ್ ವೈಸು ತಿರುಗಿಸಿದ್ರೆ ನಿಮಗೆ ಹಾರ್ಡ್ ಆಗುತ್ತೆ ನೋಡಿ. ಇದರಿಂದ ಮುಂದಕ್ಕೆ ನನಗೆ ಆಗ್ತಾ ಇಲ್ಲ, ಸೊ ಹಾರ್ಡ್ ಆಗೋಯ್ತು. ಇದರಲ್ಲಿ 20 ಕ್ಲಿಕ್ಸ್ ಬರುತ್ತೆ ಈ ಬ್ಯಾಕ್ ಸೈಡ್ ಸಸ್ಪೆನ್ಷನಲ್ಲಿ. ನಮಗೆ ಅಡ್ಜಸ್ಟಬಿಲಿಟಿ ಬಂದು 20 ಕ್ಲಿಕ್ಸ್ ಬರುತ್ತೆ. ನಮಗೆ ಫ್ರಂಟಲ್ಲಿ 30 ಕ್ಲಿಕ್ಸ್ ಬಂದರೆ ರಿಯರ್ ಮೋನೋಶಾಕಲ್ಲಿ ಮಾತ್ರ ನಮಗೆ 20 ಕ್ಲಿಕ್ಸ್ ಬರುತ್ತೆ. ಸೊ ಇವಾಗ ನಾನು ಕಂಪ್ಲೀಟ್ಲಿ ಹಾರ್ಡಿಗೆ ಇಟ್ಕೊಂಡಿದ್ದೀನಿ. ಈಗ ಕೂತ್ಕೊಂಡು ನೋಡೋಣ. ನೋಡಿ ನಾನು ಹಿಂದೆಡೆ ಹಾರ್ಡಿಗೆ ಇಟ್ಟಿದ್ದೀನಲ್ಲ, ಈಗ ನೋಡಿ ಎಷ್ಟು ನಾನು ಜಾಸ್ತಿ ಪ್ರೆಷರ್ ಕೊಟ್ಟರೂ ಕೂಡ ತುಂಬ ಹಾರ್ಡ್ ಫೀಡ್ಬ್ಯಾಕು. ಸೊ ಫೀಡ್ಬ್ಯಾಕ್ ನನಗೆ ಕಂಪ್ಲೀಟ್ಲಿ ಹಾರ್ಡ್ ಆಯಿತು. ಓಕೆನಾ. ಸೊ ಈ ಸೆಟ್ಟಿಂಗಲ್ಲಿ ನಿಮಗೆ ಹೈವೇ ಟೂರಿಂಗ್ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ನಿಮಗೆ ಡಿಸ್ಕಂಫರ್ಟ್ ಫೀಲ್ ಆಗುತ್ತೆ. ಯಾಕೆ ಅಂದರೆ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಕೊಟ್ಟಿರೋದ್ರಿಂದ ನೀವು ಚೇಂಜಸ್ ಮಾಡಿಕೊಂಡು ಯೂಸ್ ಮಾಡಿ. ಸೊ ಹಾಗಾಗಿ ನಾನು ಮೀಡಿಯಮ್ ಎಕ್ಸಾಕ್ಟ್ಲಿ 10 ಸೆಟ್ಟಿಂಗ್ಸಿಗೆ ಇಡ್ತೀನಿ. 10ಗೆ ಇಟ್ಟಾಗ ಏನಾಗುತ್ತೆ, ಐಡಿಯಲ್ ಕಂಡೀಷನ್ ಎಲ್ಲದಕ್ಕೂ ವರ್ಕ್ ಆಗುತ್ತೆ ಆರಾಮಾಗಿ. ಸೊ ಫ್ಯಾಕ್ಟ್ರಿ ಸೆಟ್ಟಿಂಗ್ ಅಂತ ಹೇಳ್ತಾರಲ್ಲ ಆ ರೀತಿ ಸೆಟಪ್ ಆಗುತ್ತೆ. ಸೊ ನಾವು ಯಾವಾಗಲೂ ಕೂಡ ಹಾರ್ಡ್ ಕಂಪ್ಲೀಟ್ಲಿ ಹಾರ್ಡಿಗೆ ಅಂದರೆ ಕ್ಲಾಕ್ ವೈಸ್ ಕಂಪ್ಲೀಟಾಗಿ ಕ್ಲಿಕ್ ಆದಮೇಲೆ ಸ್ಟಾಪ್ ಆದಮೇಲೆ ನಾವು ಆ್ಯಂಟಿ ಕ್ಲಾಕ್ ವೈಸ್ ಮಾಡಿಕೊಂಡು ಸಾಫ್ಟ್ ಮಾಡ್ತಾ ಹೋಗಬೇಕು. ಓಕೆನಾ. ಸೊ ಇವಾಗ 1 2 3 4 5 6 7 8 9 10. ಸೊ ಈ ರೀತಿ ನಾನು 10th ಸೆಟ್ಟಿಂಗ್ ಅಂದರೆ ಎಕ್ಸಾಕ್ಟಾಗಿ ಮಾಡರೇಟ್ ಮಿಡಲ್ಗೆ ಇಟ್ಟಿದ್ದೀನಿ ಇವಾಗ. ಸೊ ಇವಾಗ ಕಂಪ್ರೆಷನ್ ಹೇಗಿದೆ ಅಂತ ನೋಡೋಣ ಬನ್ನಿ. ಸೊ ಇವಾಗ ನೋಡಿ ನನಗೆ ನೋಡಿ ಹಿಂದುಗಡೆ ಎಷ್ಟು ಈಸಿಯಾಗಿ ಕೆಳಗೆ ಹೋಗ್ತಾ ಇದೆ. ಸೊ ನನಗೆ ಜಾಸ್ತಿ ಸ್ಟ್ರೆಸ್ ಇಲ್ಲ. ಸೊ ಈಸಿಯಾಗಿ ಟ್ರಾವೆಲ್ ಆಗ್ತಾಯಿದೆ ಹಿಂಭಾಗ. ಸೊ ಈ ರೀತಿ ಓಕೆನಾ. ಈಗ ಕಂಪ್ಲೀಟ್ ಸ್ಮೂತಿಗೆ ಇಡೋಣ ಬನ್ನಿ. ಕಂಪ್ಲೀಟ್ ಸ್ಮೂತಿಗೆ ಇಟ್ಟರಂತೂ ನಿಮಗೆ ಐರಾವತ ಬಸ್ಸೇ ಇದು, ಆ ಥರ ಏರ್ ಸಸ್ಪೆನ್ಷನ್ನು ನಮಗೆ ಫೀಲ್ ಕೊಡುತ್ತೆ. ಸೊ ಇವಾಗ ನಾವು ಕಂಪ್ಲೀಟ್ ಸ್ಮೂತ್ ಮಾಡ್ತಾ ಹೋಗೋಣ. ಸೊ ಆಗಲೇ ನಾನು ಕ್ಲಾಕ್ ವೈಸ್ ಕಂಪ್ಲೀಟ್ ಕ್ಲಾಕ್ ವೈಸ್ಗೆ ಇಟ್ಟಾಗ ಹಾರ್ಡ್ ಆಗಿತ್ತು, ಈಗ 10th ಸೆಟ್ಟಿಂಗಲ್ಲಿ ಇಟ್ಟಿದ್ದೀನಿ, ಈಗ ಫುಲ್ ಸ್ಮೂತು. ಸೊ 10 ಕ್ಲಿಕ್ಕಿಗೆ ನಮಗೆ ಇಲ್ಲಿ ಸ್ಮೂತ್ ಆಗುತ್ತೆ.
ಸೊ ಇವಾಗ ಲಾಕ್ ಆಯಿತು. ಈಗ ಹಿಂದ್ಗಡೆ ಟ್ರಾವೆಲಿಂಗ್ ಹೇಗಿದೆ ಅಂತ ನೋಡೋಣ. ನಾನು ಜಸ್ಟ್ ಕೂತ್ಕೊಂಡ್ರೆ ಸಾಕು, ಬೆಣ್ಣೆ ಥರ ಕೆಳಗೆ ಹೋಗುತ್ತೆ ನೋಡಿ. ನೋಡಿ, ಕೂತ್ಕೊಂಡ್ರೆ ಸಾಕು ಕೆಳಗೆ ಹೋಗ್ಬಿಡುತ್ತೆ. ಸೊ ಅಷ್ಟು ಸ್ಮೂತಾಗಿದೆ ನೋಡಿ. ನೋಡಿ ಎಷ್ಟು ಈಸಿಯಾಗಿ ಒಳ್ಳೆ ಬೆಣ್ಣೆ ಥರ ಹೋಗ್ತಾಯಿದೆ ಕೆಳಗಡೆಗೆ. ಸೊ ಅಷ್ಟು ನಮಗೆ ಸಸ್ಪೆನ್ಷನ್ ಚೇಂಜ್ ಆಯಿತು. ಸೊ ಈ ರೀತಿಯಾಗಿ ನಾವು ಸೆಟ್ಟಿಂಗ್ಸ್ನ ಮಾಡಿಕೊಂಡು ಈ ಒಂದು ಅಪಾಚಿ RTX 300 BTO ವೇರಿಯಂಟ್ನಲ್ಲಿ ಎಸ್ಪೆಷಲಿ ನಾವು ಅಡ್ಜಸ್ಟಬಲ್ ಸಸ್ಪೆನ್ಷನ್ಸ್ನ ಯೂಸ್ ಮಾಡ್ಕೋಬೋದು. ಆ್ಯಸ್ ಪರ್ ರೋಡ್ ಕಂಡೀಷನ್ಸ್ ನಿಮಗೆ ಹೇಗಿದೆ, ನಿಮಗೆ ಯಾವ ಥರ ಫೀಡ್ಬ್ಯಾಕ್ ಬೇಕು, ಕಂಪ್ಲೀಟ್ಲಿ ನೀವು ಆ ರೀತಿಯಾಗಿ ಅಡ್ಜಸ್ಟ್ ಮಾಡಿಕೊಂಡು ಓಡಿಸಿ. ಬೆಟರು ನೀವು ಆ್ಯಸ್ ಪರ್ ಮ್ಯಾನ್ಯುಯಲ್ ರೆಫರ್ ಮಾಡಿ ಮಾಡ್ಕೊಳ್ಳೋದು ಒಳ್ಳೆಯದು. ಯಾಕೆಂದರೆ ಮ್ಯಾನ್ಯುಯಲಲ್ಲಿ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಈ ಒಂದು ಬ್ಯಾಕ್ ಸೈಡಲ್ಲಿ ಪಿಲಿಯನ್ ಕೂತಿದಾಗ ಎಷ್ಟು ಸೆಟ್ಟಿಂಗ್ಸಲ್ಲಿ ಇರಬೇಕು, ಮತ್ತು ಆಫ್ ರೋಡಿಂಗಲ್ಲಿ ಎಷ್ಟು ಸೆಟ್ಟಿಂಗ್ ಇರಬೇಕು, ಬ್ಯಾಕ್ ಸೈಡು ಈ ಒಂದು ಪ್ಯಾನಿಯರ್ಸು ಮತ್ತು ಲಗೇಜ್ ಎಲ್ಲ ಹಾಕ್ಕೊಂಡಾಗ ಎಷ್ಟಿರಬೇಕು ಸೆಟ್ಟಿಂಗು, ಅದೆಲ್ಲದನ್ನು ಮ್ಯಾನ್ಯುಯಲಲ್ಲಿ ಕರೆಕ್ಟಾಗಿ ಟೇಬಲ್ ಹಾಕ್ಬಿಟ್ಟು ಕೊಟ್ಟಿದ್ದಾರೆ. ಅಡ್ಜಸ್ಟಬಲ್ ಸಸ್ಪೆನ್ಷನ್ಗೆ ಬೇರೆ, ನಾನ್ ಅಡ್ಜಸ್ಟಬಲ್ ಸಸ್ಪೆನ್ಷನ್ಗೆ ಬೇರೆ ಟೇಬಲ್ನ ಕೊಟ್ಟಿದ್ದಾರೆ. ನಾನ್ ಅಡ್ಜಸ್ಟಬಲ್ ಸಸ್ಪೆನ್ಷನ್ನಲ್ಲಿ ನಮಗೆ ನಾಚ್ ಇರುತ್ತೆ, ಪ್ರೀಲೋಡ್ ನಾಚ್. ಸೊ ಅದನ್ನು ಚೇಂಜಸ್ ಮಾಡ್ಕೋಬೋದು. ಈ ವಿಡಿಯೋನ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ಇದೇ ರೀತಿಯಾದಂಥ ಅಪಾಚಿ RTX BTO ವೇರಿಯಂಟಿನ ಅಪ್ಡೇಟ್ಸ್ ನಿಮಗೆ ಬೇಗ ತಲುಪುತ್ತೆ.